ಏನಿಲ್ಲ ಅಲ್ವಾ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಾನು ಇವತ್ತು ವ್ಲಾಗ್ನ 3:30 ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಆಗಿದೆ ಆಲ್ರೆಡಿ. ಎಲ್ಲ ಊಟ ಮುಗಿಸ್ಕೊಂಡು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇವತ್ತು ಶುಕ್ರವಾರ, ಹಾಗಾಗಿ ನಿನ್ನೆ ಅಷ್ಟೇ ನಾವು ಮೈಸೂರಿಗೆ ಬಂದ್ವಿ ನಮ್ಮ ರಿಲೇಟಿವ್ ಮನೆಗೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಸೊಪ್ಪಿನ ಸಾಂಬಾರು ಮತ್ತು ರೈಸು ಮುದ್ದೆ ಮಾಡಿದ್ವಿ. ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ಹೋಗೋದು ಬೇಡ ಅಂತಲೇ ಇದ್ದಿದ್ದು, ಎಲ್ಲೂ ಹೋಗೋದು ಬೇಡ. ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಚಾಮುಂಡಿ ಬೆಟ್ಟದಲ್ಲಿ ತುಂಬ ರಶ್ ಇರುತ್ತೆ. ಇನ್ನು ಮಕ್ಕಳು ಕರ್ಕೊಂಡು ಹೋಗೋತ್ತಿಗೆ ರಶ್ ಜಾಸ್ತಿ ಇರುತ್ತಲ್ಲ, ಹೋಗಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಬೇಡ ಅಂತಲೇ ಇದ್ದಿದ್ದು, ಎಲ್ಲೂ ಹೋಗೋದು ಬೇಡ ಅಂತ. ಇದಕ್ಕಿದ್ದಂಗೆ ಸಡನ್ನಾಗಿ ಊಟ ಮುಗಿಸ್ಕೊಂಡು ಹೋಗಿ ಬಂದೇ ಬಿಡೋಣ ಅಂತ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ದೀವಿ. ಅದರಲ್ಲಿ ಇನ್ನು ಬೆಂಗಳೂರಿಗಿಂತ ಮೈಸೂರು ರೋಡ್ಗಳು, ಮನೆಗಳಾಗಲಿ ನಂಗೆ ತುಂಬಾ ಇಷ್ಟ. ಸೂಪರಾಗಿರ್ತವೆ ಮನೆಗಳು, ರೋಡ್ಗಳು. ಅಷ್ಟೊಂದು ಟ್ರಾಫಿಕ್ ಥರನೂ ಇರೋಲ್ಲ ಬೆಂಗಳೂರಷ್ಟು. ಬೆಂಗಳೂರಲ್ಲಿ ಎನಿ ಟೈಮ್ ಟ್ರಾಫಿಕ್ಕು, ಯಾವಾಗಲೂ ಟ್ರಾಫಿಕ್, ಒಂಥರ ಬೋರ್ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಇನ್ನು ಮೈಸೂರಲ್ಲಿ ರೋಡ್ಗಳು ನೋಡಲಿಕ್ಕೆ ತುಂಬ ಪ್ರಶಾಂತವಾಗಿರುತ್ತೆ. ಮರ ಗಿಡಗಳೆಲ್ಲ ಸುತ್ತಮುತ್ತ ಯಾವುದೂ ಅಷ್ಟೇ, ಮರ ಗಿಡಗಳನ್ನು ರೋಡ್ ಸೈಡಲ್ಲಿ ಯಾವುದೂ ಕಡ್ದು ಇದು ಮಾಡಿರಲ್ಲ. ಬೆಂಗಳೂರಲ್ಲಿ ಎಲ್ಲೂ ಮರಗಳಿರ್ತವೆ, ಒಂದೂ ಬಿಡಲ್ಲ, ಹಂಗೆ ಕಡ್ದಾಕಿ ರೋಡ್ಗಳನ್ನ ಮಾಡ್ತಾಯಿದ್ದಾರೆ. ಹಾಗಾಗಿ ಒಂಥರ ಬಿಸಿಲು ಜಾಸ್ತಿ, ಸೆಕೆ ಆದರೂ ಸ್ವಲ್ಪ ಸೆಕೆನೂ ಜಾಸ್ತಿ ಕೂಡ ಆಗುತ್ತೆ. ಇನ್ನು ಮೈಸೂರಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮನೆಗಳು, ರೋಡ್ಗಳು ಎಷ್ಟು ನೀಟಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ನೇನು ನಾವು ಕೂಡ ಹೊರಟಿದ್ವಿ. ಮನೆಯಿಂದ ಫಸ್ಟು ಬಸ್ ಇದೆ, ಅಲ್ಲಿ ಸ್ವಲ್ಪ ಒಂದು ರೋಡ್ ದಾಟು ಹೋದರೆ ನೆಕ್ಸ್ಟ್ ಬಸ್ ಸಿಗ್ತವೆ. ಅಲ್ಲಿಂದ ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಬಸ್ಸು ಚಾಮುಂಡಿ ಬೆಟ್ಟಕ್ಕೆ ಬಸ್ ಹತ್ತಬೇಕು. ಹಾಗಾಗಿ ಎಲ್ಲರೂ ಬಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ನಾವಿರೋ ಏರಿಯಾ ಬಂದು ಕುವೆಂಪು ನಗರ. ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ ಹೋಗೋತೀವಿ, ಒಂದು 20 ಮಿನಿಟ್ಸ್ ಅಂತೂ ಬೇಕೇ ಬೇಕು. ಬಸ್ ವೆಯ್ಟ್ ಮಾಡಿ ಹೋಗ್ತೀವಿ ಅಂದರೆ ಅಕಸ್ಮಾತ್ ಬಸ್ ಬರೋದು ಲೇಟ್ ಆಯಿತು ಅಂದರೆ ಇನ್ನು ಲೇಟ್ ಆಗುತ್ತೆ. ಹಾಗಾಗಿ ಇನ್ನು ಅಲ್ಲಿಂದ ಬಸ್ಸಿಗೆ ಹೋಗ್ಬಿಟ್ಟು ಅಲ್ಲಿ ಇಳಿದು ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮನೆಯಿಂದ ಇನ್ನು ಬಸ್ ಸ್ಟಾಪಿಗೆ ಬರೋ ಅಷ್ಟರೊಳಗೇ ಬೆವ್ತಾ ಹೋಗಿಬಿಟ್ಟಿದ್ರು, ಅಷ್ಟು ಸೆಕೆ ಕೂಡ ಆಗ್ತಾಯಿತ್ತು. ಇನ್ನು ಮಳೆ ಕೂಡ ಬಂದಿಲ್ವಲ್ಲ, ಇಲ್ಲ ಹಾಗಾಗಿ ಇನ್ನೇನು ಮಳೆ ಬರೋ ಕೂಡ ಆಗಿಬಿಟ್ಟಿತ್ತು ಮೋಡ ಥರ. ಇಲ್ಲಿ ಮಳೆ ಬಂದುಬಿಡುತ್ತೋ, ಆಲ್ರೆಡಿ ಹೊರಡ್ಬಿಟ್ಟಿದ್ದೀವಿ ಅಂತ. ಇನ್ನೇನು ಬಸ್ ಕೂಡ ಬಂತು, ಹತ್ಬಿಟ್ಟು ಹೋಗಬೇಕು. ಇದು ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಂತ ಕನ್ಫ್ಯೂಸಲ್ಲೇ ಹತ್ತಿದ್ವಿ. ಇನ್ನೇನು ಆಲ್ರೆಡಿ ಸಿಟಿ ಬಸ್ ಸ್ಟ್ಯಾಂಡಿಗೂ ಕೂಡ ಬಂದ್ವಿ. ಇನ್ನು ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಬಸ್ ಹತ್ತಬೇಕಲ್ಲ, ಹಾಗಾಗಿ ಬಸ್ನ ಹುಡುಕ್ತಿದ್ದೀವಿ ಯಾವ ಕಡೆ ನಿಲ್ಲುತ್ತೆ ಅಂತ. ಅಪರೂಪ ಅಲ್ವಾ ನಾವು ಮೈಸೂರು ಹೋಗೋದಷ್ಟಾಗಿ ಗೊತ್ತಾಗಲ್ಲ. ಇನ್ನು ಚಾಮುಂಡಿ ಬೆಟ್ಟಕ್ಕೂ ಬಸ್ ಸಿಕ್ತು, ಹತ್ತಿದ್ದೀವಿ. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಲ್ಲ, ಅದೇ ರೂಟಲ್ಲೂ ಕೂಡ ಅಕ್ವೇರಿಯಮ್ದು, ಅಂಡರ್ ವಾಟರ್ಸ್ ಒಂದು ಅದು ಕೂಡ ಸಿಕ್ತು, ನೋಡಿದ್ವಿ. ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಚೆನ್ನಾಗಿರುತ್ತೆ ಅನಿಸುತ್ತೆ. ಮಕ್ಕಳು ಕೂಡ ಇದ್ದಾರಲ್ಲ, ಹಾಗಾಗಿ ಅವರನ್ನು ಕರ್ಕೊಂಡೋದ್ರೆ ಫುಲ್ ಖುಷಿ ಪಡ್ತಾರೆ. ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಫಸ್ಟ್ ಹತ್ತಿದ್ವಲ್ಲ, ಆ ಬಸ್ಸಲ್ಲಿ ಕಂಡಕ್ಟ್ರುಗಳು ಹೆಂಗೆ ಎಗರಾಡ್ತಿದ್ರು ಅಂದರೆ, ಒಬ್ಬರು ಕಂಡಕ್ಟ್ರುಗಳು ಹಂಗೆ ಎಗರಾಡ್ತಾರೆ. ಒಂದ್ಸರಿ ಬೇಜಾರನೇ ಆಗೋಗುತ್ತೆ, ಈ ಥರ ಮಾಡ್ತಾರಲ್ಲ, ಈ ಥರ ಎಗರಾಡ್ತಾರಲ್ಲ. ನಮ್ಮದು ಆಧಾರ್ ಕಾರ್ಡ್ ನೀಟಾಗಿ ಕೊಟ್ಟರು ಎಗರಾಡ್ತಾರೆ. ಪಾಪದು ಫೋಟೋ ಕೊಟ್ಟಿದ್ದೀರಾ, ಆ ಫೋಟೋ ಕೊಟ್ಟಿದ್ದೀರಾ, ಈ ಫೋಟೋ ಕೊಟ್ಟಿದ್ದೀರಾ, ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅದೆಲ್ಲ ನಮಗೆ ಗೊತ್ತಿರುತ್ತೆ, ನಾವು ಮಾಡಿಸ್ಕೊಂಡಿರ್ತೀವಿ, ಸರಿಯಾಗಿ ನೋಡಲ್ಲ. ಮನೇಲಿ ಏನು ಪ್ರೆಷರ್ ಇರುತ್ತೆ, ಏನು ಜಗಳ ಆಡಿರ್ತಾರೆ, ಅದನ್ನು ಬೇರೆಯವ್ರ ಮೇಲೆ ತಂದು ಜಗಳ ಆಡ್ತಿರ್ತಾರೆ ಈ ಕಂಡಕ್ಟ್ರುಗಳು. ಕಂಡಕ್ಟ್ರುಗಳು ಯಾಕೆ ಒಂದೊಂದ್ಸರಿ ಹಿಂಗೆ ಆಡ್ತಾರೆ ಒಬ್ರೊಬ್ರು ಅಂತ ಬೇಜಾರಾಗುತ್ತೆ. ಇನ್ನು ಅವರೇ ಫ್ರೀ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ, ಅವ್ರು ಫ್ರೀ ಕೊಟ್ಟರೆ ನಾವೇನು ಮಾಡೋಕ್ಕಾಗುತ್ತೆ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ. ಅದನ್ನು ತೊಗೊಂಬಂದು ಯಾರ್ಯಾರ ಮೇಲೆ ತಿರ್ಸಿದ್ರೆ ಏನು ಮಾಡೋಕ್ಕಾಗಲ್ಲ. ಇನ್ನು ನಾವು ಕೂಡ ಇನ್ನೇನು ಸರ್ಕಲ್ ಬರ್ತವೆ ಗೊತ್ತಾ, ಮೈಸೂರಲ್ಲಿ ಸರ್ಕಲ್ಗಳು, ಅದೊಂಥರ ಸ್ಟ್ಯಾಚು ಎಲ್ಲ ಮಾಡಿರ್ತಾರಲ್ಲ, ಅದು ನಂಗೆ ತುಂಬ ಇಷ್ಟ. ಒಂದು 3-4 ಕಡೆ ಏನೋ ಸಿಗುತ್ತೆ, ರೌಂಡ್ ಸುತ್ತು ಬರೋದು, ಅದನ್ನು ನೋಡೋಕೆ ಒಂಥರ ಇಷ್ಟ ಆಗುತ್ತೆ ನನಗೆ. ಇನ್ನೇನು ಚಾಮುಂಡಿ ಬೆಟ್ಟಕ್ಕೂ ಬಂದಿದ್ದೀವಿ. ಸಿಟಿ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಏನು ಒಂದು 20 ನಿಮಿಷ ಆಗ್ಬೋದು ಅನ್ಕೋತೀನಿ, ಬೇಗನೆ ಬಂದ್ವಿ. ಇನ್ನು ಇಲ್ಲಿ ದೇವಸ್ಥಾನದೊಳಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಎಂಟ್ರೆನ್ಸಿಂದನೇ ಸ್ಟಾರ್ಟ್ ಆಯಿತು, ರಶ್ ಜಾಸ್ತಿ ಇದೆ ಅಂತ ನಮಗೆ ಗೊತ್ತಾಯಿತು. ರಶ್ ಏನಿಲ್ಲ ರಶ್ ಇಲ್ಲ, ಇಲ್ಲಿ ನೋಡು ಅಷ್ಟೇ ರಶ್ಶು, ಜಾಸ್ತಿ ಏನು ರಶ್ ಇಲ್ಲ, ಸ್ವಲ್ಪನೇ ರಶ್ ಇರೋದು. ಜಾಸ್ತಿ ರಶ್ ಐತೆ. ರಶ್ ಇಲ್ವಂತೆ. ಯಾವಾಗಲೂ ಶುಕ್ರವಾರ ಟೈಮ್ ಚಾಮುಂಡಿ ಬೆಟ್ಟದಲ್ಲಿ ರಶ್ ಇರುತ್ತೆ ಅಂತ ಗೊತ್ತಿದೆ ಕೂಡ ಬಂದಿದ್ದೀವಿ. ಮನೇಲಿ ಕೂತ್ಕೊಂಡು ಇನ್ನೇನು ಮಾಡೋದು, ಅದ್ರ ಬದಲು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದಿದ್ದೀವಿ. ಇನ್ನೇನು ಬಂದಿದ್ದೀವಲ್ಲ, ದರ್ಶನ ಮಾಡ್ಕೊಂಡು ಹೋಗ್ಬೇಕು. ನಾವು ಅಲ್ಲಿಂದ ಹೊರಟಿದ್ದು 3:30 ಏನೋ ಆಗಿತ್ತು. ಇನ್ನು ಅಲ್ಲಿಂದ ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ಒಂದು 5 o'clock ಅಂತೂ ಆಗಿತ್ತು. ಇನ್ನು ಧರ್ಮ ದರ್ಶನದಲ್ಲೆಲ್ಲ ನಿಂತ್ಕೊಂಡ್ರೆ ಇನ್ನು ಟೈಮ್ ಆಗುತ್ತೆ, ದರ್ಶನ ಮಾಡೋಕ್ಕಾಗಲ್ಲ ಅಂತ 50 ರೂಪಾಯಿ ಟಿಕೆಟ್ ಬರುತ್ತಲ್ಲ,
ಅದನ್ನು ತೊಗೊಂಡ್ವಿ. ಎಲ್ಲರೂ ಕೂಡ ಬೇಗ ಹೋಗ್ಬೋದು, ಅದರಲ್ಲಿ ದರ್ಶನ ಮಾಡ್ಬೋದು. ಇನ್ನೂ 1.5 ಅವರ್ ಆಯಿತು, 6:30ಗೆ ಇನ್ನೂ ಕ್ಲೋಸ್ ಇದ್ದಿದ್ದು. ಹಾಗಾಗಿ 50 ರೂಪಾಯಿ ಟಿಕೆಟ್ ತೊಗೊಂಡು ಎಲ್ಲರೂ ಹೋಗೋಣ ಅಂತ ಟಿಕೆಟ್ ತೊಗೋತಾ ಇದ್ದೀವಿ. ಆ ಕಡೆ ದೇವಸ್ಥಾನ ಕಡೆ ತಿರ್ಕೋಬೇಕು. ಇನ್ನು ಟಿಕೆಟ್ ತಗೊಂಡು ಒಳಗಡೆನೂ ಕೂಡ ಹೋಗ್ತಾ ಇದ್ದೀವಿ. ಇಲ್ಲೇ ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ನಾವು ಹೋದಾಗಲೂ ಕೂಡ ತುಂಬ ರಶ್ ಇತ್ತು. ಕೆಳಗೆ ಇಳಿಯೋದು ಮೇಲೆ ತಾಟ ಆಡ್ತಾ ಇದೆ. ಚಿನ್ನಿ ಇಳಿ, ಕೆಳಗಡೆ ಹಿಡಿಯುತ್ತೆ. ಅಲ್ಲಿನ ಹೋಗಿಲ್ಲ ಇರ ಚಿನ್ನಿ. ಈಗಲೇ ನೀರು ಕುಡಿಲ್ಲ ಅಂತ ಕೇಳ್ತಿದ್ದಾಳೆ. ಇನ್ನು ಆ ಕಡೆ ಕಾಣಿಸ್ತಿದ್ದಿಲ್ಲ, ಅಲ್ಲಿ ಧರ್ಮದರ್ಶನದಿಂದ ಒಳಗಡೆ ಬರ್ತಾ ಇರೋದು. ಇನ್ನು ನಾವು 1 ಅವರ್ ಮೇಲಾದ ಮೇಲೆ ಇನ್ನು ಒಳಗಡೆಗೆ ಈಗ ಹೋಗ್ತಾ ಇದ್ದೀವಿ. ಫುಲ್ಲು ರಶ್ಶು, ಅಲ್ಲಲ್ಲೇ ಸ್ಟ್ರಕ್ ಆಗಿದ್ದೀವಿ ಮಕ್ಕಳಂತೂ. ಇನ್ನು ಯಾವಾಗ ಮುಂದಕ್ಕೆ ಹೋಗ್ತೀವಿ, ಯಾವಾಗ ಇನ್ನು ಅಲ್ಲಲ್ಲೇ ನಿಂತಿದ್ವಲ್ಲ, ಮೂವ್ ಆಗ್ತಾಯಿಲ್ಲ ಅಂತ ಹಿಂಸೆ ಕೊಡ್ತಾನೆ ಇದ್ರೆ ಒಂದು 10 ನಿಮಿಷ ಅಂತೂ ಅಲ್ಲಲ್ಲೇ ನಿಂತಿದ್ವಿ. ಆಮೇಲೆ ಮೂವ್ ಆಯಿತು. ಆಮೇಲೆ ಬೇಗ ಬಿಟ್ಬಿಟ್ರು. ಇನ್ನೊಂದು 1/4 ಗಂಟೆ ಏನೋ ಇತ್ತು ಕ್ಲೋಸ್ ಆಗಲಿಕ್ಕೆ. ನಾವು ಹೋದ್ರೂ ಇನ್ನೇನು ದರ್ಶನ ಕೂಡ ಆಗಲಿಲ್ಲ. ಇನ್ನು ಗರ್ಭಗುಡಿದು ದೇವ್ರು ಇರುತ್ತಲ್ಲ, ಅದು ದರ್ಶನ ಆಗಲಿಲ್ಲ. ಇನ್ನು ರಥೋತ್ಸವಕ್ಕೇನೋ ಇಟ್ಟಿರ್ತಾರಲ್ಲ, ಆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದಿದ್ದಾಯ್ತು. ಇನ್ನೇನು ಆಲ್ರೆಡಿ ಟೈಮ್ ಆಗಿತ್ತು, ಕ್ಲೋಸ್ ಅಂತ ಗೊತ್ತಿತ್ತಲ್ಲ 6:15ಗೆಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆನೂ ಕೂಡ ಬಂದಿದ್ದೀವಿ. ಇನ್ನೇನು ಆಚೆ ಹೋಗ್ಬೇಕಷ್ಟೇ. ಎಷ್ಟು ರಶ್ ಅಂದರೆ 200 ರೂಪಾಯಿ ಮತ್ತು 50 ರೂಪಾಯಿ. ಇನ್ನು ಧರ್ಮದರ್ಶನ ಬರ್ತಾರಲ್ಲ, ಒಂದೇ ಸರಿ ಬಿಡ್ತಾರೆ. ಅಲ್ಲಿಂದ ನಿಧಾನಕ್ಕೆ ಲೈನಲ್ಲಿ ಬಿಟ್ಟಿರ್ತಾರೆ. ಇನ್ನು ಎಂಟ್ರೆನ್ಸ್ ಬಾಗಿಲಲ್ಲಿ ಫುಲ್ಲು ರಶ್ ಆಗಿಬಿಡುತ್ತೆ. ಒಂದೇ ಸರಿ ಎಲ್ಲ ಜಾಯ್ನ್ ಆಗುತ್ತಲ್ಲ, ಅವಾಗ ತಳ್ಳಾಡ್ಬಿಡ್ತಾರೆ. ಮಕ್ಕಳನ್ನ ಕರ್ಕೊಂಡು ಹತ್ತೋತಿ ತುಂಬ ಕಷ್ಟ ಆಗ್ಬಿಡ್ತು, ಎಲ್ಲ ತಳ್ಳಾಡ್ಬಿಟ್ರು. ಅದೊಂದು ಹಿಂಸೆ ಅನಿಸ್ಬಿಡ್ತು. ಹಾಗಾಗಿ ಇನ್ನೇನು ರಶ್ ಇತ್ತು ಅಂತ ಗೊತ್ತಿದ್ದು ಹೋದ್ವಿ. ಏನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ದರ್ಶನ ಮಾಡ್ಕೊಂಡು ಬರಲೇಬೇಕು. ಇನ್ನು ಹೊರಗಡೆ ಬಂದ್ಬಿಟ್ಟು ದೇವಸ್ಥಾನದ ಮುಂದೆ ಬಂದು ಒಂದು ಫೋಟೋ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಅಲ್ವಾ? ಹಾಂ, ಸರಿಯಾಗಿರುತ್ತೆ ಅದಕ್ಕೆ. $1200 ಕಣೆ ಅಷ್ಟು ಚೆನ್ನಾಗೈತೆ. ಇನ್ನು ಅಲ್ಲೆಲ್ಲ ನೋಡಿಕೊಂಡು ಫೋಟೋ ಎಲ್ಲ ತೊಗೊಂಡು ಇನ್ನು ಶಾಪಿಂಗ್ ಮಾಲ್ ಒಳಗೆ ಹಂಗೆ ಎಂಟ್ರಿ ಆಗಿಬಿಟ್ಟು ಆಚೆ ಕಡೆ ಹೋಗಿ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ಬೋದಲ್ಲ, ಹಾಗಾಗಿ ಅದರೊಳಗಡೆ ಹೋಗ್ತಾ ಇದ್ವಿ. ಏನಾದರೂ ತೊಗೊಳ್ಳೋಣ, ಇನ್ನು ಮಕ್ಳಿಗೆ ಏನಾದ್ರು ತೊಗೊಳ್ಳೋಣ ಅಂತ. ಏನೋ ಒಳಗಡೆ ಎಂಟ್ರಿ ಆದ ತಕ್ಷಣ ಅದೊಂದು ಹಾಲ್ ಕಾಣ್ತಲ್ಲ, ಚೆನ್ನಾಗಿತ್ತು, ಕ್ಯೂಟಾಗಿ. ಅದನ್ನು ಕೇಳಿದ್ರೆ 1200 ಏನೋ ಹೇಳಿದ್ರು, ಜಾಸ್ತಿ ಆಯಿತು ಅನ್ನಿಸ್ತು. ಅಲ್ಲೆಲ್ಲ ಜಾಸ್ತಿ ರೇಟೇ ಇರುತ್ತೆ. ಇನ್ನು ಹೆಂಗಿರು ತೊಗೋತಾರಲ್ಲ ಅಂತ ಜಾಸ್ತಿ ರೇಟ್ ಹೇಳ್ತಾರೆ. ಚೆನ್ನಾಗಿತ್ತು ಆದ್ರೂ. ಇನ್ನು ಧನ್ವಿ ಇದ್ದವಳು ಲೈಟಿಂಗ್ ಬಲ್ಬ್ಸ್ ಕೊಡಿಸು ಅಂತಿಲ್ಲ, ಅದಿತ್ತು ಆಲ್ರೆಡಿ ಮನೇಲಿ. ಹಾಗಾಗಿ ಇದ್ದಿದ್ದೆ ಏನು ಕೊಡಿಸೋದು ಅಂತ ಬೇಡ ಅಂತ ಹಠ ಮಾಡ್ತಿದ್ಲು, ಅದನ್ನೇ ಕೊಡಿಸೋ ಅಂತ. ಆಮೇಲೆ ಈಗ ಫ್ಯಾನ್ ಎಲ್ಲ ಈ ಥರ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಇವಾಗ, ಹಾಗಾಗಿ ಅದನ್ನಾರ ತೆಕ್ಕೊಟ್ರೆ ಏನಕ್ಕಾರ ಯೂಸ್ ಆಗುತ್ತೆ ಅಂತ ಫ್ಯಾನ್ ತಗೊಟ್ಟೆ. ಇದಕ್ಕೆ 250 ಏನೋ ಹೇಳಿದ್ರು. ಲಾಸ್ಟ್ ಫೈನಲ್ 200 ಕೊಟ್ಬಿಟ್ಟು ತಗೊಟ್ಟೆ ಅವಳಿಗೆ. ಅವಾಗ ಖುಷಿ ಆಗೋಗ್ಬಿಟ್ಲು, ಫುಲ್ ಖುಷಿ ಅವಳಿಗಂತ ತಗೊಟ್ಮೇಲೆ. ಇನ್ನು ಇಲ್ಲಿ ಮರದವೆಲ್ಲ ಜಾಸ್ತಿ, ಮರದ್ದು ಸೌಟ್ಗಳು, ಲಟಣಿಗೆ ಸ್ಪೂನ್ಗಳು ಇಂಥವೆಲ್ಲ. ಇನ್ನು ನನ್ನ ಆಜ್ಞೆಯರು ಏನೇನು ಬೇಕೋ ಅದನ್ನು ತೊಗೋತಾ ಇದ್ದರು. ಆಮೇಲೆ ಸ್ವಲ್ಪ ಕ್ಲಿಪ್ಗಳು ತೊಗೊಂಡ್ವಿ ಎಲ್ಲರೂ ಸೇರಿ. ಇನ್ನು ಇಲ್ಲಿ ಇನ್ನೊಂದು ಅಂಗಡಿ ಬಂದಿದ್ದೀವಿ. ಇಲ್ಲಿ ಸರಗಳು ಮತ್ತು ಕೈಗೆ ಹಾಕೋ ಬ್ರಾಸ್ಲೆಟ್ ಗರ್ಲ್ಸಿಗೆ, ಮತ್ತು ಇನ್ನು ಹೇರ್ ಬ್ಯಾಂಡ್ಸ್ಗಳೆಲ್ಲ ನೋಡ್ತಾ ಇದ್ವಿ. ನನಗಿನ್ನು ಟಕ್ ಕ್ಲಿಪ್ ಬರುತ್ತಲ್ಲ, ಅದು ಕೂಡ ಬೇಕಾಗಿತ್ತು, ಏನು ನೋಡ್ತಿದ್ದೆ. ಇಲ್ಲೊಂದು ಹೇರ್ ಬ್ಯಾಂಡ್ ನೋಡ್ತಾ ಇದ್ದೀನಿ. ಇದೊಂಥರ ಚೆನ್ನಾಗಿತ್ತು, ಧನ್ವಿಗೆ ಹಾಕ್ಲಿಕ್ಕೆ ಜುಟ್ಟು ಹಾಕ್ತಾಗ, 1-2 ಜುಟ್ಟು ಇಲ್ಲ ಸಿಂಗಲ್ ಜುಟ್ಟು ಹಾಕ್ತೀವಲ್ಲ, ಹಾಕ್ದಾಗ ಚೆನ್ನಾಗಿತ್ತು. ಆಮೇಲೆ ತೊಗೊಳ್ಳೋಣ ಅಂತ ನೋಡ್ತಿದ್ದೆ, ಇನ್ನು ಅಷ್ಟೊಂದು ಆಮೇಲೆ ಜುಂಗೆಲ್ಲ ಅದೆಲ್ಲ ಕಿತ್ತೋಗ್ಬಿಡುತ್ತೆ ಬೇಗ, ಹಾಗಾಗಿ ಬೇಡ ಅಂದ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಬಂದೆ. ಕುಡೀರಿ, ಅದು ನಿನ್ನ
ಬೇಜಾರಾಗೋರ್ಗು ಅದನ್ನ ಹಿಡ್ಕೊಂಡು ತೋರಿಸ್ತಾ ಇರ್ತಾರೆ. ಹ್ಞೂ ಮತ್ತೆ ಯಾಕೆ ಅದನ್ನೆಲ್ಲ ಚರ್ಮುರಿ ಅಲ್ಲಿ ಇರ್ಲಿಲ್ಲ ಪಾಪು. ಇನ್ನು ಅವರೆಲ್ಲ ಕಬ್ಬಿನ ಜ್ಯೂಸ್ ಕೊಡಿದ್ರು. ನನಗೆ ಕಬ್ಬಿನ ಜ್ಯೂಸ್ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಕುಡಿಲಿಲ್ಲ. ಧನ್ವಿನ ಬೇಡ ಅಂದ್ಲು ಕುಡಿಯಲ್ಲ ಅಂತ. ಇನ್ನು ತೊಗೊಂಡ್ಮೇಲೆ ಅದರಲ್ಲಿ ಅರ್ಧ ಲೋಟ ಕುಡಿದ್ಲು. ಇನ್ನು ನಾನು ಚರ್ಮುರಿ ತೊಗೊಳ್ಳೋಣ ಅಂತ ನೋಡಿದ್ರೆ ಅಲ್ಲಿ ಚರ್ಮುರಿ ಅಂಗಡಿಯವರು ಇರಲಿಲ್ಲ, ಹಾಗಾಗಿ ಅದೇನು ತೊಗೊಳ್ಳಿಲ್ಲ. ಇನ್ನು ಇಲ್ಲಿ ಮೈಸಾಸುರ ಐತಲ್ಲ ಅಲ್ಲಿ ಬಂದಿದ್ವಿ ಫೋಟೋ ಗಿಟ ಏನಾದ್ರು ತೊಗೊಳ್ಳೋಣ ಅಂತ. ಹಾಗಾಗಿ ಇನ್ನು ಫೋಟೋ ಎಲ್ಲ ತೊಗೊಂಡು ಇನ್ನೇನು ಹೊರಡಬೇಕು. ಇಲ್ಲಿ ಬಸ್ಸು ಸ್ವಲ್ಪ ಇನ್ನು ನೈಟ್ ಹೊತ್ತಾಯ್ತಲ್ಲ, ಟೈಮ್ ಇವಾಗ 7:30 ಏನೋ ಆಗಿದೆ. ಬಸ್ಸಿಗೆ ಸ್ವಲ್ಪ ಲೇಟ್ ಎಲ್ಲ ಆಗ್ತಾ ಬಂದಿದೆ. ಬಸ್ ಬಂದ ತಕ್ಷಣ ಫುಲ್ ರಶ್ ಆಗಿಬಿಡುತ್ತೆ, ಅಷ್ಟು ಜನ ಇದ್ದರು ಬಸ್ ಸ್ಟ್ಯಾಂಡಲ್ಲಿ. ಹಾಗಾಗಿ ಬೇಗ ಬೇಗ ಹೋಗಿ ಬಸ್ಸು ನಡ್ಕೊಂಡಾದ್ರೂ ಬಸ್ ಹತ್ತಬೇಕು. ಇನ್ನು ಎಷ್ಟೊತ್ತಿಗೆ ಬರುತ್ತೆ ಹೇಳೋಕ್ಕಾಗಲ್ಲ ಬಸ್ಸು. ಇನ್ನು ಟೈಮ್ ಆಗೋಗ್ಬಿಟ್ಟಿದೆ. ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ ಇನ್ನೂ ಟೈಮ್ ಆಗೋಗ್ಬಿಡುತ್ತೆ. ಇನ್ನು ಹೋಗಿ ಅಡುಗೆ ಕೂಡ ಮಾಡಬೇಕು. ಇನ್ನೇನು ಧನ್ವಿನ ಕೂಡ ಕಾಲು ನೋವು ನಿದ್ದೆ ಬರ್ತಿದೆ ಅಂತ ಎಂದು ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಅಲ್ಲಿಂದ ಎಲ್ಲ ಸ್ವಲ್ಪ ಹೊತ್ತು ನಿಂತಿದ್ವಲ್ಲ, ಮಕ್ಕಳೇ ಹಂಗೆ ಅಲ್ವಾ, ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ನಿಂತರೆ ಕಾಲು ನೋವು ಅದು ಇದು ಅಂತೀವಿ. ಇನ್ನು ಮಕ್ಳುಗಳು ತಡಿಬೇಕಲ್ಲ, ಹಾಗಾಗಿ ಹಂಗೆ ಆಡ್ತಾಯಿದ್ಲು. ಎಲ್ಲಿ ನಿಲ್ಲಿಸ್ತಾರ ಗೊತ್ತಿಲ್ಲ, ಖಾಲಿ ಐತೆ. ಸೈಡಿ ಬಾ, ಸೈಡಿ ಬಾ, ಸೈಡಿ ಬಾ. ಇನ್ನು ನೈಟ್ ಹೊತ್ತು ಬೆಟ್ಟದ ಮೇಲಿಂದ ಮೈಸೂರು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ನಮ್ಮದೇ ಓನ್ ವೆಹಿಕಲ್ ಹೋಗಿ ನಿಂತ್ಕೊಂಡು ನೋಡ್ಲಿಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಬಸ್ಸಲ್ಲಿ ಅಷ್ಟೊಂದು ನೀಟಾಗಿ ಕಾಣಲ್ಲ. ಇನ್ನು ಸಿಟಿ ಬಸ್ ಸ್ಟ್ಯಾಂಡಿಗೂ ಕೂಡ ಬಂದಿದ್ವಿ. ಟೈಮ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇನ್ನು ಹೋಗಿ ಅಡುಗೆ ಮಾಡೋದು ಇನ್ನೂ ಟೈಮ್ ಆಗುತ್ತೆ. ಇನ್ನು ಊಟ ಬೇರೆ ಮಾಡಬೇಕಲ್ಲ. ಇನ್ನು ಮಕ್ಳಿಗೂ ಕೂಡ ನಿದ್ದೆ ಬಂದೋಗ್ಬಿಟ್ಟಿತ್ತು. ಆಲ್ರೆಡಿ ಟೈಮ್ ಆಗಿತ್ತಲ್ಲ, ಆ ಟೈಮ್ ಬಂದು ಇಲ್ಲಿ ಬರೋಷ್ಟೊತ್ತಿಗೆ 8:30 ಏನೋ ಆಗೋಗ್ಬಿಟ್ಟಿತ್ತು. ಮನೆಗೆ ಹೊತ್ತಿಗೆ 9 o'clock ಅಂತ ಆಗುತ್ತೆ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.